ರೀ ಬೇಕಾದ್ರೆ ಸ್ವಾಮೀಜಿನ ಮನ್ಯಾಗ ಇಟ್ಕೊಂತ ಹೇಳ್ರಿ ಒಯ್ದು ಅಲ್ಲಿ ಮನ್ಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವ್ನು ಹೇಳ್ತಾನಲ್ಲ, ನಾನು ಅಷ್ಟು ಮಾಡಿದೀನಿ, ಗೌಶಾಲೆ ಮಾಡಿದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನ್ಯಾಗ. ಯಾರು ಬೇಡ ಅಂತಾರ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಬಹಳ ಮುಖ್ಯ, ಸಮುದಾಯದವರು ಬಹಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡೀವಿ, ಇವನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳು ಇಟ್ಕೊಂಡು ಬಿಜೆಪಿ ಸೇರಿಸ್ಕೊಂಡ್ಬಿಡ್ಲಿ, ಅವ್ರಿಗೂ ಒಂದು ಟಿಕೆಟ್ ಕೊಡಿಸ್ಲಿ ಎಲ್ಲಾರು. ಅವರು ರೆಡಿನ ಅದಾರ, ಈಗ ಅವರು ಬರಕ್ ರೆಡಿನ ಅದಾರ ರಾಜಕಾರಣಕ್ಕೆ. ಅವ್ರಿಗೂ ಸಾಕಾಗೈತಿದ್ದು ಕಾವಿ ಹಾಕೊಂಡು, ಅದಕ್ಕಾಗಿ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ. ಇವನ್ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲ ಅಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ, ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ ಅದು. ಹಂಗ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತೆ. ರೀ ಯಾರೀ ಕಟ್ಟಿದವ್ರು? ಎಲ್ಲಿದ್ರಿ ಇವ್ರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವ್ ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ ನಾನು. ಇವ್ರು ಯಾರ್ರೀ ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ಇವರು ಅಧಿಕಾರಕ್ಕ, ಓಟ್ಗೆ, ಇವರು ಲಾಭಕ್ಕ ಉಪಯೋಗ ಮಾಡ್ಕೋತಾ ಇದಾರೆ. ಈ ಸ್ವಾಮೀಜಿ ಏನು ಮಾಡಿದಾರೆ ಇಲ್ಲಿ ಬಿಟ್ಟ ಬಂದು? ಯಾರು ಮಾಡಿದ್ರು ಹೋರಾಟ? ಯಾತಕ್ಕೋಸ್ಕರ ಮಾಡಿದ್ವಿ? 2A ಕೇಳಿದ್ವಿ. ಇವತ್ತು ಹೇಳ್ತಾರೆ ಇವರು, ಇದೇ ಬಸವನಗೌಡರು 2Aನೇ ಕೇಳಿಲ್ಲ ನಾವು. ಅವ್ರು ಕೇಳ್ಯಾರ, ಕಾಶ್ಯಪ್ನವ್ರು ಕೇಳ್ಯಾನ ಅಂತ ಹೇಳ್ತಾನಲ್ಲ ಈ ಮನುಷ್ಯ. ಈ 20 ದಿವಸ 4 ವರ್ಷ ಹುಚ್ಚನಾಯಿ ಓದ್ರದಂಗೆ ಒದರ್ಕೊಂತ ಅಡ್ಡಿದ್ನಲ್ಲ. ಎದಕ್ಕೆ ಓದರಿದ್ದೀವ? ಏನು ಅಂತ ಓದರಿದ? ಕೇಳ್ರಿ ಅವ್ರ ಭಾಷಣ. 2A ಬೇಕಂತ ಓದರಿದ್ನ? ಏನು ಓದರಿದ್ನ? ಇವತ್ತು 2A ನಾವು ಕೇಳೇ ಇಲ್ಲ ಅಂತ ಹೇಳ್ತಾನ. ಇವ್ರಿಗೆ ಒಂದು ಇದು ಇರಬೇಕು, ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು. ಆ ಒಂದು ಸ್ಟ್ಯಾಂಡರ್ಡು, ಘನತೆ, ಗೌರವ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ. ಅವನ ಬಗ್ಗೆ ಮಾತಾಡಕ್ಕೂ ಅಸಹ್ಯ ಅನ್ಸುತ್ತೆ ನನಗೆ. ನೋಡ್ರಿ, ಒತ್ತಾಯ ಪೂರ್ವಕವಾಗಿ ಜನರನ್ನ ಇವರು ಸ್ವಾಮೀಜಿ ಕಡೆ ಅಂತ ಹೇಳಿಸೋದು, ಇನ್ಯಾರ್ಯಾರ ಕಡೆ ಹೇಳಿಸೋದು, ಒತ್ತಾಯ ಮಾಡಿ ಜನರನ್ನ ತರುವಂಥದ್ದಲ್ಲ. ಸ್ವಯಂ ಘೋಷಿತ ಜನ ಎದ್ದೇಳಬೇಕು. ಇವ್ರ ನಾಯಕತ್ವ ಒಪ್ಕೊಂಡು, ಇವರು ಗುಣಗಳನ್ನು ಒಪ್ಕೊಂಡು. ಇವ್ರ ಗುಣಗಳನ್ನು ಯಾವನೂ ಒಪ್ಪಲ್ಲ. ಒಬ್ಬ ಸಣ್ಣ ಮನುಷ್ಯನು ಕೂಡ ಒಪ್ಪೋದಿಲ್ಲ. ಸಮುದಾಯಕ್ಕೆ ಇಂಥ ನಾಯಕರ ಅವಶ್ಯಕತೆ ಇಲ್ಲ. ಈಗ ಹೇಳ್ತಾರಲ್ಲ, ತಿರ್ಕನ್ ಕನಸು ಹಗಲ್ಗನಸು ಕಾಣ್ತಾರ ಅಂತಾರಲ್ಲ, ಅಂತ ಹಗಲ್ಗನಸು ಕಾಣೋರು ಇವ್ರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಕ್ಕೆ ಬರ್ಲಿವ ನೋಡೋಣ.